ಕೋಲಾರದ ಈ ಶಿಕ್ಷಕನನ್ನ ನೋಡಿದ್ರೆ ಶಿಕ್ಷಕ ಅನ್ಬೇಕಾ ಅಥವಾ ಕಾಮುಕ ಅನ್ಬೇಕಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕೆ ಅಂದ್ರೆ ಆ ಶಿಕ್ಷಕನ ಮೊಬೈಲ್ನಲ್ಲಿ 5,000 ನಗ್ನ ಚಿತ್ರಗಳಿದ್ವು. ಈ ಬಗ್ಗೆ ವರದಿ ಕೂಡ ಆಯಿತು, ದೂರು ಕೂಡ ದಾಖಲಾಗಿ ನಂತರ ಅರೆಸ್ಟ್ ಮಾಡುವ ಪ್ರಕ್ರಿಯೆ ಕೂಡ ಆಗಿದೆ. ಈ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಇವರು ಶಿಕ್ಷಕರೋ ಕಾಮುಕಾನೋ? ಶಿಕ್ಷಕನ ಮೊಬೈಲ್ನಲ್ಲಿತ್ತು 5,000 ನಗ್ನ ವಿಡಿಯೋ. ಪೋಕ್ಸೋ ಕೇಸ್ ರದ್ದು ಕೋರಿದ್ದ ಅರ್ಜಿ ವಜಾ, ಹೈಕೋರ್ಟ್ ಛೀಮಾರಿ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಯಲುವಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 17 ಡಿಸೆಂಬರ್ 2023ರಂದು ಮಕ್ಕಳಿಂದ ಮಲಗುಂಡಿ ಸ್ವಚ್ಛಗೊಳಿಸಿದ ಪ್ರಕರಣ ಇಡೀ ದೇಶದಲ್ಲಿ ಭಾರಿ ಸದ್ದು ಮಾಡಿತ್ತು. ವಸತಿ ಶಾಲೆಯ ಚಿತ್ರಕಲಾ ಶಿಕ್ಷಕ ಮುನಿಯಪ್ಪ ಮಕ್ಕಳಿಗೆ ಚಿತ್ರಹಿಂಸೆ ನೀಡಿದ್ದ ವಿಡಿಯೋ ವೈರಲ್ ಆಗಿತ್ತು. ಶಿಕ್ಷಕ ಮುನಿಯಪ್ಪ ಮೊಬೈಲ್ನಲ್ಲಿ ಹಲವರ ನಗ್ನ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದ್ವು. ಅಂದೇ ಶಿಕ್ಷಕ ಮುನಿಯಪ್ಪ ವಿರುದ್ಧ ಪೋಕ್ಸೋ ಪ್ರಕರಣದಡಿಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿತ್ತು. ಅಲ್ಲದೆ ಪ್ರಾಂಶುಪಾಲೆ ಸೇರಿದಂತೆ 4 ಶಿಕ್ಷಕರು ಹಾಗೂ ಸಿಬ್ಬಂದಿ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲು ಮಾಡಲಾಗಿತ್ತು. ಈ ಪ್ರಕರಣ ಸದ್ಯಕ್ಕೆ ಹೊಸ ರೂಪ ಪಡೆದಿದೆ. ಇದೇ ಕೋಲಾರದ ಕಾಮುಕ ಚಿತ್ರಕಲಾ ಶಿಕ್ಷಕ ಮುನಿಯಪ್ಪನ 4 ಮೊಬೈಲ್ನಲ್ಲಿ 5,000 ನಗ್ನ ವಿಡಿಯೋಗಳು ಪತ್ತೆಯಾಗಿವೆ. ಈ ಬಗ್ಗೆ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಶ್ರೀನಿವಾಸ ಮಾಸ್ತಿ ಪೊಲೀಸರಿಗೆ ದೂರು ನೀಡಿದ್ರು. ಚಿತ್ರಕಲಾ ಶಿಕ್ಷಕ ಮುನಿಯಪ್ಪ ವಿರುದ್ಧ ಕಳೆದ ವರ್ಷ ಎಫ್ಐಆರ್ ಕೂಡ ದಾಖಲಾಗಿತ್ತು. ಈ ಸಂಬಂಧ ಪ್ರಕರಣದ ಖುಲಾಸೆಗೆ ಹೈಕೋರ್ಟ್ ಮೊರೆ ಹೋಗಿದ್ದ ಶಿಕ್ಷಕನಿಗೆ ಹೈಕೋರ್ಟ್ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ. ಇದು ಕ್ಷಮಿಸಲಾರದ ಕೃತ್ಯ ಅಂತ ಛೀಮಾರಿ ಹಾಕಿದೆ. ಅದು ವಿಡಿಯೋ ಅಂತ ಹೇಳಿದ್ರೆ ಅವನಿಗೆ ಶಿಕ್ಷೆ ಮಾಡಿದ ಮೇಲೆ ಅವ್ರು ಜಾಸ್ತಿ ಒಂದು 5 ನಿಮಿಷದ ಮೇಲೆ ಇದ್ದಾಗ ಆ ಮಕ್ಕಳಿಗೆ ಸುಸ್ತಾಗಿ ಇದು ಮಲಕ್ಕೊಂಡು ಇದು ಮಾಡಿರ್ತಕ್ಕಂಥದ್ದು ಇದಿದ್ದಾರೆ. ಸುಮಾರು 1 ತಿಂಗಳಿಂದ ಆವಾಗ ಫೋಟೋಸ್ ತೆಗೆಸಿ ಇವರು ಅಪ್ಲೋಡ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇದು ಒಳ್ಳೆ ಕೆಲಸ ಏನಾಯಿತು, ಇನ್ನೊಂದ್ಸಲ ಇನ್ಯಾರು ಆಗಬಾರ್ದು, ಇಂಥ ರೀತಿಯಲ್ಲಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಅವ್ರಿಗೆ ಶಿಕ್ಷೆ ಆಗ್ತಾ ಇರ್ತಕ್ಕಂಥದ್ದು. ಈಗ 3 ಜನ ಸಸ್ಪೆಂಡ್ ಆಗಿದ್ದಾರೆ. ಈ ಉಳಿದಿರ್ತಕ್ಕಂಥವ್ರು ಸ್ವಲ್ಪ ಈ ಗೆಸ್ಟ್ ಟೀಚರ್ಸ್ ಒಂದು 3 ಜನ ಇದ್ದಾರೆ. ಈಗ ನಾನು ಅವರು FIR ಮಾಡಿಸ್ಬಿಟ್ಟು ಅವ್ರ ಮೇಲೆ ಆಕ್ಷನ್ ತೊಗೊಂಡು ಅವ್ರದ್ದು ಕೂಡ ಕ್ಲಿಯರ್ ಮಾಡಿಸ್ತೀನಿ. ಮತ್ತು ಮಕ್ಕಳಿಗೆ ಇಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ನಾನು ಇಲ್ಲೇ ಇರ್ತೀನಿ. ಆ ಪೇರೆಂಟ್ಸ್ಗೆ ಆ ಮಕ್ಕಳಿಗೆ ಧೈರ್ಯ ಹೇಳಿ ನಾನಿದ್ದೀನಿ. ಈಗಾಗಲೇ ಅವ್ರಿಗೆ ಮತ್ತು ಇಲ್ಲಿ ವಾರ್ಡನ್ಗೆ ಸಪ್ರೇಟ್ ಅವ್ರು ಕೂಡ ಅರೇಂಜ್ ಮಾಡಿಬಿಟ್ಟಿದ್ದೀವಿ. ವಾರ್ಡನ್ಗೂ ಮಾಡಿದ್ದೀವಿ, ಪ್ರಿನ್ಸಿಪಲ್ಗೂ ಮಾಡಿದ್ದೀವಿ, ಮತ್ತು ಟೀಚರ್ಸ್ ಕೂಡ ಅವ್ರ ಬದಲಾಗಿ ಬೇರೆ ಟೀಚರ್ಸ್ ಬರತಕ್ಕಂಥ ವ್ಯವಸ್ಥೆ ಕೂಡ ಮಾಡ್ತಾಯಿದ್ದೀವಿ. ಈ ಒಂದು ಕೇಸನ್ನು FIR ಸ್ಕ್ವಾಶ್ಗೋಸ್ಕರ ಹೈಕೋರ್ಟನ್ನು ಅಪ್ರೋಚ್ ಮಾಡಿದ್ರು ಅಕ್ಯೂಸ್ಡ್ ಪಾರ್ಟಿಯವರು. ಹೈಕೋರ್ಟಲ್ಲಿ ಅದು ರಿಜೆಕ್ಟ್ ಆಗಿದೆ. ನಮ್ಮ ಇನ್ವೆಸ್ಟಿಗೇಷನ್ ಇನ್ನು ಕಂಟಿನ್ಯೂಷನಲ್ಲಿದೆ. ಒಟ್ಟಾರೆ ಕೋಲಾರದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನಡೆದ ಈ ಘಟನೆಗೆ ನ್ಯಾಯಾಲಯ ವ್ಯಕ್ತಪಡಿಸಿರುವ ಕಳವಳ ಪೋಷಕರಲ್ಲಿ ಆತಂಕ ಹುಟ್ಟಿಸಿರೋದು ಸುಳ್ಳಲ್ಲ. ರವಿ, ಪಬ್ಲಿಕ್ ಟಿವಿ, ಕೋಲಾರ.